ಫ್ರೆಂಡ್ಸ್ ಆ್ಯಂಡ್ ಗೈಸ್, ಹೇಗಿದ್ದೀರಾ? ಒಂದು ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ. ಸುಮಾರು ದಿನ ಆಗಿತ್ತು ವಿಡಿಯೋಗಳು ಎಲ್ಲ ಹೋಗಿದ್ದೇನೆ. ಇಂದು ರಾತ್ರಿ ಬಿಲ್ ತಿಂಡಿ ಇಂದು ರಾತ್ರಿ 8:30 ಟ್ರೈನ್ ಇರ್ತದೆ. ಮಂಡೇ ಒಂದಿನ ಇರ್ತದೆ ವಾರದಲ್ಲಿ. ನೀವು ತಿಂಗಳ 1 ತಿಂಗಳ ಮುಂಚೆ ಬುಕ್ ಮಾಡ್ಕೋಬೇಕಾಗ್ತದೆ. ಇಲ್ಲಾಂದರೆ ಸೀಟ್ ಸಿಗೋದು ಕಷ್ಟ ಆಗ್ತದೆ. 2,500 ರೂಪಾಯಿ ಬೀಳ್ತದೆ ಥರ್ಡ್ ಎಸಿಗೆ. ಅದು ಸೀದಾ ಋಷಿಕೇಶ್ ಬರೋದು. ಇದು ಸ್ಪೆಷಲ್ ಟ್ರೈನ್ ಅಂತ ಈ ವರ್ಷ ಬಿಟ್ಟಿದ್ದಾರೆ. ಯಾರು ಹೋಗೋರಿದ್ರೆ ಬುಕ್ ಮಾಡ್ಕೊಳ್ಳಿ. ಇವತ್ತು ಸೆಪ್ಟೆಂಬರ್ 14ನೇ ತಾರೀಕು ಟ್ರೈನ್ ಇತ್ತು. 17ನೇ ತಾರೀಕಿಗೆ ರೀಚ್ ಆಗ್ತೇವೆ ನಾವು. ನಾಳೆ ರಾತ್ರಿ 9:30 ಆಗುತ್ತದೆ. ಹರಿದ್ವಾರವಾಗಿ ರೀಚ್ ಆಗೋದು, ಅಲ್ಲಿ ಹಾಲ್ಟ್ ಮಾಡೋದು, ಅಲ್ಲಿ ಮುಂದೆ ನೋಡೋದು. ಕೇದಾರ್ನಾಥಿಗೆ ಬಸ್ಸಿಗೆ ಹೋಗೋದು. ಚೆನ್ನಾಗಿದ್ದರೆ ನಾವು ಶೇರಿಂಗ್ ಮಾಡ್ಕೊಂಡು ಗಾಡಿ ಮಾಡ್ಬೋದು. ಹಲೋ ಗೈಸ್, ಈಗ ನಾವು ಅಹಮದ್ನಗರ ನಾಟಿಗೆ ಟ್ರೈನ್ ಹೋಗ್ತಾ ಇದೆ. ಹಲೋ ಗೈಸ್, ಟ್ರೈನ್ ಈಗಷ್ಟೇ ಇದೆ. ತಲೆಗುಲ್ಲೆಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಾತ್ರಿ ಹೋಗಿ ರೀಚ್ ಆಗ್ತೇವೆ. ಟ್ರೈನ್ 1 ತಾಸು ಡಿಲೇ ಇದೆ. ಹರಿದ್ವಾರ ರೀಚ್ ಆದೇವಿ. ನೋಡಿ ಬಂದಿದೆ ಹರಿದ್ವಾರ. ಬೆಳಗ್ಗೆ 5:15 ಆಗಿದೆ. ಟ್ಯಾಕ್ಸಿ ಬಂದದ್ದು. ಈಗ ಟ್ಯಾಕ್ಸಿ ಬಂದಿದೆ. ನಾವು ಇಲ್ಲಿ ಹೋಟ್ಲಿಲ್ಲಿ ಆಡಿದ್ದೇವೆ. ಹೋಟೆಲ್ ಆಸ್ಕಾ ಹೋಟೆಲ್ ಬಂದಿದ್ದೀವಿ. ಹೊರಡಬೇಕು. ಈಗ ಮಳೆ ಬರ್ತಾ ಇದೆ. ಫುಲ್ ಲ್ಯಾಂಡ್ ಸ್ಲೈಡ್ ಆಗಿದೆ. ಪೂರ ದೃಶ್ಯ ಮಾತ್ರ ಸ್ವರ್ಗ ಆಗಿದೆ. ಮಸಾರ ಲ್ಯಾಂಡ್ ಸ್ಲೈಡ್ ಆಗಿದೆ. ನೋಡಿ ಗಾಯ್ಸ್, ಫಾಗ್ ಫುಲ್ ಹೋಗಿದೆ. ವ್ಯೂ ಸಕ್ಕತ್ತಾಗಿದೆ ಗಾಯ್ಸ್. ಕೇದಾರ್ನಾಥ್ ಹೋಗ್ತಾ ಇದ್ದೀವಿ. ಸಕ್ಕತ್ತಾಗಿದೆ ಗಾಯ್ಸ್ ವ್ಯೂ. ಚಿಕ್ಕದಿಂದ ಬಂದಿವಿ. ಪರೋಟ ಆರ್ಡರ್ ಹಾಕಿದ್ವಿ. ತಿಂಡಿ ಆಗೋದು ಇದ್ದಾಗೆ. ಈಗ ಒಂದು ಹೋಟ್ಲಿತ್ತು, ತಿಂಡಿ ಮಾಡ್ತೀವಿ. ಹಿಂದ್ಗಡೆ ವ್ಯೂ ತುಂಬ ಮಸ್ತಿದೆ. ಗೆಳೆಯರೆ ನೋಡಿ, ಗಂಗಾ ನದಿ ಮತ್ತು ಪಹಾಡ ಒಟ್ಟಿಗಿದೆ. ಮತ್ತು ಸ್ವರ್ಗ ಅಲ್ಲ, ಮಸ್ತಿದೆ ಗಾಯ್ಸ್. ತಿಂಡಿ ತಿಂದ್ವಿ. ಹೋಟೆಲ್ ಇತ್ತು, ಗಾಡಿದೊಂದು ನಿಲ್ಲಿಸಿದ್ದ, ತಿಂಡಿ ತಿಂದ್ವಿ. ಮತ್ತು ಇಲ್ಲಿಂದ 140 ಕಿಲೋಮೀಟ್ರ್ ಆಗುತ್ತೆ ಸೋನ್ಪ್ರಯಾಗ್. ಅಲ್ಲಿಂದ ನಾಳೆ ಮಾರ್ನಿಂಗ್ ನಮ್ಮದು ಟ್ರೆಕಿಂಗ್ ಸ್ಟಾರ್ಟ್ ಆಗುತ್ತೆ. ಈಗ ದೇವಪ್ರಯಾಗ, ರುದ್ರಪ್ರಯಾಗ ಸಿಗುತ್ತೆ. ಅದು 2 ದರ್ಶನ ಮಾಡ್ಕೊಂಡು ಹೋಗಬೇಕು. ಇಲ್ಲಿಂದ ದೇವಪ್ರಯಾಗ 10 ಕಿಲೋಮೀಟ್ರ್ ಇದೆ. ಅದರ ನಂತರ ಶ್ರೀನಗರ ಸಿಗುತ್ತೆ, ನಂತರ ಇದು ಸಿಗುತ್ತೆ. ಮ್ಯಾಗಿ ತಿಂದೆ ಬೆಳಗ್ಗೆ, 50 ರೂಪಾಯಿ ತೊಗೊತಾರೆ. ಇಲ್ಲ ಪರಾಟ ಸಿಗುತ್ತೆ. ನಮ್ಮ ಸೌತ್ ಇಂಡಿಯನ್ನಿಗೆ ಸೆಟ್ ಆಗೋದು. ಮತ್ತು ಗಾಡಿ ಡೀಟೇಲ್ಸ್ ಎಲ್ಲ ಮುಂದೆ ಹೇಳ್ತೇನೆ, ಏನೇನಾಗಿತ್ತು, ಎಷ್ಟು ರೂಪಾಯಿ ತೊಗೊಂಡ ಏನಂತ. ಚಲೋ ಬೈ. ದೇವಪ್ರಯಾಗದಲ್ಲಿದ್ದೇವೆ, ತೋರಿಸ್ತೇನೆ ಹೆಂಗಿದೆ ಅಂತ. ದಾರಿ ದೇವಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಅಲ್ಲಿ ಮೊಬೈಲ್ ಎಲ್ಲ ಇಲ್ಲ, ತೆಗಂಗಿಲ್ಲ. ಹೋಗ್ಬರ್ತೇವೆ. ಮೇಲಿಂದ ತೋರಿಸ್ತೇನೆ ಹೆಂಗೆ ಕಾಣ್ತಾ ಅಂತ. ಅಲ್ಲಸಂದ ನದಿ ಮಧ್ಯದಲ್ಲಿ ಇದ್ದಿದ್ದು ಶ್ರೀನಗರಲ್ಲಿ ಬರುತ್ತೆ. ತೋರಿಸ್ತೇನೆ ಬನ್ನಿ. ದಾರಿದ್ದೇವೆ ಅಂದರೆ ನಾವು ಹೋಗ್ತಿದ್ದೇವೆ. ಶಿವ ಪಾರ್ವತಿಯವರು ಇದು ಮದುವೆ ಆಗಿದ್ದ ಸ್ಥಳ ಯುಗ ನಾರಾಯಣ ಅಂತ ದೇವಸ್ಥಾನ ಇದೆ. ತೋರಿಸ್ತೇನೆ ಬನ್ನಿ. ಹಲೋ ಫ್ರೆಂಡ್ಸ್, ಈಗ ನಾವು ಸೋನ್ಪ್ರಯಾಗ್ ಬಂದ್ವಿ. ಶಿವ ಪಾರ್ವತಿ ಮದುವೆ ಆಗಿದ್ದ ದೇವಸ್ಥಾನ ಎಲ್ಲ ನೋಡ್ಕೊಂಡು ಈಗ ಸೋನ್ಪ್ರಯಾಗ್ ಬಂದಿದ್ದೇವೆ. ಇಲ್ಲಿ ರೂಮ್ ಮಾಡಿದ್ರು, ಸ್ವಲ್ಪ ಬಾರ್ಗೇನ್ ಮಾಡಬೇಕಾಗ್ತದೆ. 3 ರೂಮ್ ತೊಗೊಂಡಿದ್ದೇವೆ. ಒಂದು 9 ಜನ ಇದ್ರಾಗಿತ್ತು. ಎಲ್ಲ ಟ್ರೈನಲ್ಲೆಲ್ಲ ಪರಿಚಯ ಆದವರೆಲ್ಲ ಸಿಕ್ಕಿದ್ರು. 3 ರೂಮ್ ಸೇರಿ 1,200 ರೂಪಾಯಿ ತೊಗೊಂಡಿದ್ದೇವೆ ನಾವು. ಮಸ್ತಿದೆ, ಗೀಸರ್ ವ್ಯವಸ್ಥೆ ಎಲ್ಲ ಇದೆ. ಇಲ್ಲಿ ಸೋನ್ಪ್ರಯಾಗ್ದಲ್ಲಿ ಸಿಗ್ತದೆ ರೂಮಿನ ಹೆಸರು ನಾನು ಯೂಟ್ಯೂಬಲ್ಲಿ ಹಾಕ್ಬಿಡ್ತೇನೆ. ಎಲ್ಲರೂ ಬರೋದಿದ್ದರೆ ಬುಕ್ ಮಾಡ್ಕೊಳ್ಳಿ.
ಹೀಗೆ ನಾಳೆ ಬೆಳಗ್ಗೆ ಟ್ರೆಕ್ಕಿಂಗ್ ಸಮಯದಲ್ಲಿ ಸಿಗುವ. ಬಾಯ್. ಹಲೋ, ನಾವೀಗ ಗೌರಿ ಕೊಂಡೋಗ್ಕೊಂತೀವಿ ಸ್ವಂತ ಜೀಪ್ 50 ರೂಪಾಯಿ ಅಂತೆ. ಚಲೋ ಬಾಯ್ ಬ್ರೋಸ್. ಹಲೋ ಫ್ರೆಂಡ್ಸ್, ನಾನು ರೀಚ್ ಆಗಿದ್ದೆ ಕೇದಾರ್ನಾಥ್. ಹಿಂದ್ಗಡೆ ಕಾಣ್ತಿದ್ದೀರಾ ನೋಡಿ, ತೋರಿಸ್ತೇನೆ. ಹಲೋ ಗೈಸ್, ಕೇದಾರ್ನಾಥಿಗಿದ್ದೀನಿ ಈಗ. ಕೇದಾರ್ನಾಥಲ್ಲಿ ಏನಂದರೆ ಇವತ್ತು ಮಳೆಗಾಲ ಇದೆ. ಅಷ್ಟೊತ್ತಿ ಮಳೆ ಬರ್ತದೆ, ಅಷ್ಟೊತ್ತಿ ಬಿಸಿಲು ಬರ್ತದೆ. ಒಟ್ಟು ಏನು ಅಂತ ಹೇಳಕ್ಕೆ ಬರಲ್ಲ. ಮತ್ತೇನೆಂದರೆ ಚಳಿ ಇದೆ ಸಿಕ್ಕಾಪಟ್ಟೆ, ಮೌಸಮ್ ಚೇಂಜ್ ಆಗ್ತಾ ಇರ್ತದೆ. ದರ್ಶನ ಆಯಿತು ನಂದು. ದರ್ಶನ ಮಧ್ಯಾಹ್ನ ಬಂದರೆ ಲಿಂಗ ಮುಟ್ಲಿಕ್ಕೆ ಕೊಡೋಲ್ಲ, ಅಂದರೆ ಮೀನ್ಸ್ ಗರ್ಭಗುಡಿ ಬಿಡೋಲ್ಲ. ಈಗ ಬಂದರೆ ನೀವು ಗರ್ಭಗುಡಿ ಒಳಗೆ ಹೋಗ್ಬೋದು. ಒಂದು ಟೋಕನ್ ಸಿಗ್ತದ, ಆ ಟೋಕನ್ ತೊಗೊಳ್ರಿ, ಹೋಗ್ತಾ ಇರ್ರಿ ಅಷ್ಟೇ. ಬರೋರಿದ್ರೆ ಹೇಳ್ರಿ. ಜೈ. ಇಲ್ಲಿ ನೋಡಿ ಮ್ಯಾಗಿ ಪಹಾಡಿ ಮ್ಯಾಗಿ, ಕೇದಾರ್ನಾಥದ ಮ್ಯಾಗಿ ತಿಂತಾವನೇ ನಾನು. ಹಲೋ ಫ್ರೆಂಡ್ಸ್, ಈಗ ಬೆಳಗ್ಗೆ 6 ಗಂಟೆ ಆಗಿದೆ. 3 ಡಿಗ್ರಿ ಚಳಿ ಉಂಟು, ಆದರೂ ಬಂದಿದ್ದೇವೆ. ಕೈಯೆಲ್ಲ ನೋವುಂಟು, ಕೈ ಚೆನ್ನಾಗಿ. ವ್ಯೂ ಕಾಣಿಸ್ತಾ ಇದೆ. 3 ಗಂಟೆ ಕೇದಾರ್ನಾಥ್ ನೋಡ್ರಿ.